ಒಲವು ಮೂಡದಿರಲು ಮನವು ಅರಳದು ಭಾಗ 149. ಇನ್ನೇನು ಇಬ್ಬರು ಶೃಂಗಾರದ ಮಜುಲಿಗೆ ಹೋಗಬೇಕು ಎನ್ನುವಷ್ಟರಲ್ಲಿ ವಸಿಷ್ಠನ ಫೋನ್ ಬಡಿದುಕೊಂಡಾಗ ವಾಸ್ತವಕ್ಕೆ ಬಂದರು ಇಬ್ಬರು. ವಸಿಷ್ಠ ಮುಖ ಸಿಂಡ್ರಿಸುತ್ತಾ ಯಾರ್ ಕಾಲ್ ಮಾಡಿದ್ದು ಎಂದು ಫೋನ್ ನೋಡಿ ಅವನ ಮುಖ ಬಾಡಿತ್ತು. ತನ್ನ ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡ ಅದಿತಿ ವಸಿಷ್ಠನನ್ನು ನೋಡಿದಳು. ಯಾಕೋ ಮದುವೆಯಾದ ನಂತರದ ದಿನಗಳಲ್ಲಿ ಇವರು ಹೀಗೆ ಮೂಡಿಯಾಗ್ತಾರೆ. ಅದು ಯಾವುದೋ ಕಾಲ್ ಬಂದರೆ ಅರಿಯದ ಭಯ ಅವರಲ್ಲಿ ಆವರಿಸುತ್ತೆ. ಹೇಳಿ ಅಂದ್ರೆ ಹೇಳಲ್ಲ ಎಂದು ಕೊಂಡಳಾದರೂ ಬಾಯಿ ಬಿಟ್ಟು ಕೇಳಲಿಲ್ಲ. ಮುಂದೆ ಫೋನ್ ಕಾಲ್ ರಿಸೀವ್ ಮಾಡಿದ ವಸಿಷ್ಠ ಮಾತನಾಡುತ್ತಲೇ ಬಾಲ್ಕನಿಗೆ ಹೋಗಿ ಮಾತನಾಡುತ್ತಾ ನಿಂತಿದ್ದನು. ಅದಿತಿ ತನ್ನ ಗಂಡನ ಬೆನ್ನನ್ನೇ ನೋಡುತ್ತಾ ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಬಟ್ಟೆ ಸರಿಯಿದೆಯಾ ಎಂದು ಒಮ್ಮೆ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ಬಟ್ಟೆ ಸರಿಪಡಿಸಿಕೊಂಡು ಕೂದಲನ್ನು ಒಪ್ಪವಾಗಿ ಮಾಡಿಕೊಂಡು ರೂಮ್ನಿಂದ ಹೊರಗೆ ಬಂದಾಗ ಎಲ್ಲರದ್ದೂ ತಿಂಡಿಯಾಗಿ ಒಂದು ಸುತ್ತಿನ ಕಾಫಿ ಕುಡಿಯುತ್ತಿದ್ದರು. ವಾರುಣಿ ಮತ್ತು ವಿಕಾಸ್ ಕೂಡ ನಗುತ್ತಲೇ ಆಗಿನ್ನು ಬಂದು ದೊಡ್ಡವರ ಬಳಿ ಮಾತನಾಡುತ್ತಾ ಕೂತಿದ್ದರು. ಅದಿತಿ ಕೂಡ ಬಂದವಳು ಅವರ ಬಳಿ ಕೂತಲು. ಮಕ್ಕಳ ತಿಂಡಿ ಮಾಡಿಕೊಳ್ಳಿ ಎಂದು ಸೂರ್ಯನಾರಾಯಣ್ ಅವರು ಹೇಳಿದಾಗ ವಿಕಾಸ್ ಮತ್ತು ವಾರುಣಿ ತಿಂಡಿಗೆ ಕೂತರೆ ಅದಿತಿ ಇಬ್ಬರಿಗೂ ಬಡಿಸಿ ಸುಮ್ಮನೆ ನಿಂತಳು. ಅದಿತಿ, ನೀನು ತಿಂಡಿ ಮಾಡು ಎಂದು ವಿಕಾಸ್ ಹೇಳಿದಾಗ, ಇಲ್ಲ ಅಣ್ಣ, ವಸಿಷ್ಠ ಅವರು ಬರ್ಲಿ, ಯಾವುದೋ ಆಫೀಸ್ ಕೆಲಸದ ಮೇಲೆ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾರೆ, ಅವರು ಬರ್ಲಿ ಎಂದಾಗ ವಿಕಾಸ್ ಮತ್ತು ವಾರುಣಿ ಇಬ್ಬರು ತಿಂಡಿ ಮಾಡಿದರು. ಅಮ್ಮ, ಅಪ್ಪ, ವಿಕಾಸ್ ಅವರ ಜೊತೆಗೆ ನಾನು ಅವರ ಆಫೀಸ್ಗೆ ಹೋಗ್ಬರ್ತೀನಿ ಎಂದು ಕೇಳಿದಳು ವಾರುಣಿ. ಆಯ್ತಮ್ಮ, ಹೋಗ್ಬಾ, ಆದ್ರೆ ಅದಕ್ಕೂ ಮೊದಲು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ನಂತರ ಆಫೀಸ್ಗೆ ಹೋಗಿ ಇಬ್ಬರು ಒಪ್ಪಿ ಹೊರಟರು. ಚಿರು, ತಿಂಡಿ ಯಾರು ಮಾಡಿದ್ದು ಎಂದು ಕೇಳಿದಳು ಅದಿತಿ. ಅಕ್ಕ, ನಾಳೆ ಬೆಳಗ್ಗೆ ಎಲ್ಲರಿಗೂ ಹೋಟೆಲ್ನಿಂದ ತಿಂಡಿ ತರಿಸು ಎಂದು ಹಿಂದಿನ ದಿನವೇ ಭಾವ ಹೇಳಿದ್ದರು. ಅದಕ್ಕೆ ನಾನೇ ಬೆಳಗ್ಗೆ ಎಲ್ಲರಿಗೂ ತಿಂಡಿಯನ್ನು ಹೋಟೆಲ್ನಿಂದ ತಂದೆ ಎಂದನು. ಎಲ್ಲರರ ಬಗ್ಗೆಯೂ ಇಷ್ಟೆಲ್ಲ ಯೋಚನೆ ಮಾಡುವ ವಸಿಷ್ಠನ ಮನಸ್ಸಲ್ಲಿ ಕೊರೆಯುತ್ತಿರುವ ವಿಷಯವಾದರೂ ಏನು? ಯಾಕೆ ನನ್ನಿಂದ ವಿಷಯವನ್ನು ಮುಚ್ಚಿತ್ತಿದ್ದಾರೆ ಎಂದು ಯೋಚಿಸುತ್ತಾ ಹಾಗೆ ನಿಂತಿದ್ದವಳ ಹಿಂದಿನಿಂದ ಅವಳನ್ನು ತಬ್ಬಿದಾಗ ವಾಸ್ತವಕ್ಕೆ ಮರಳಿದವಳು ಗಾಬರಿಯಾಗಿ ಹಿಂದೆ ತಿರುಗಿ ನೋಡಿದರು. ವಸಿಷ್ಠ ನಗುತ್ತಾ ಅವಳ ಭುಜದ ಮೇಲೆ ತಲೆಯಿಟ್ಟು, ಏನಾಯಿತು ನನ್ನ ಮುದ್ದು ಹೆಂಡತಿಗೆ? ಯಾವುದೋ ಡೀಪ್ ಯೋಚನೆಯಲ್ಲಿ ಮುಳುಗಿದ ಹಾಗೆ ಕಾಣಿಸ್ತಾ ಇದೆ ಎಂದಾಗ ಅವನ ಕೈಯಿಂದ ತನ್ನನ್ನು ಬಿಡಿಸಿಕೊಂಡ ಅದಿತಿ, ಹಾಗೇನಿಲ್ಲ ವಸಿ, ಹೀಗೇನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಬನ್ನಿ ತಿಂಡಿ ಮಾಡೋಣ, ನಂತರ ನಾವು ದೇವಸ್ಥಾನಕ್ಕೆ ಹೋಗೋಣ ಎಂದರು. ಅದಿತಿ, ತಿಂಡಿ ಮಾಡೋಣ, ಆದ್ರೆ ನನಗೆ ಅರ್ಜೆಂಟ್ ಒಂದು ಆಫೀಸ್ ಕೆಲ್ಸ ಇದೆ, ಸೋ ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಮ್ಮನ್ ಜೊತೆಗೋ ಅಥವಾ ನಿನ್ನ ತಮ್ಮನ್ ಜೊತೆಗೋ ಹೋಗ್ತೀಯಾ? ನಾನು ಆಫೀಸ್ಗೆ ಹೋಗಬೇಕು ಎಂದನು ವಸಿಷ್ಠ. ಅಷ್ಟೇನಾ? ಪರವಾಗಿಲ್ಲ, ಸಂಜೆ ಆದ್ರೂ ಬೇಗ ಬರಲು ಪ್ರಯತ್ನ ಮಾಡಿ ಎಂದರು. ಆಯ್ತು ಬಂಗಾರಿ, ಟ್ರೈ ಮಾಡ್ತೀನಿ. ಇನ್ನೂ 2 ದಿನದಲ್ಲಿ ನಮ್ಮ ಜ್ಯೂವೆಲರಿ ಶಾಪ್ನ ಓಪನಿಂಗ್ ಇದೆ, ಅದರ ತಯಾರಿ ಕೂಡ ಮಾಡಬೇಕು ಎಂದನು ವಸಿಷ್ಠ. ಆಯ್ತು, ನನ್ನಿಂದ ಅಥವಾ ಚಿರುಯಿಂದ ಏನಾದ್ರೂ ಸಹಾಯ ಬೇಕು ಅಂದ್ರೆ ಯಾವ ಸಂಕೋಚವೂ ಇಲ್ಲದೆ ನಮ್ಮ ಬಳಿ ಕೇಳಿ. ಯಾಕಂದ್ರೆ ನಾನು ನಿಮ್ಮ ಹೆಂಡತಿ, ನನ್ನ ತಮ್ಮ ನಿಮ್ಮ ಬಾಮೈದ, ಆಯ್ತಾ ಎಂದಾಗ ವಸಿಷ್ಠ ಕೂಡ ನಗುತ್ತಾ ಒಪ್ಪಿಕೊಂಡನು. ಅದಿತಿ ಡೈನಿಂಗ್ ಟೇಬಲ್ ಬಳಿ ಬಂದವಳು ವಸಿಷ್ಠನಿಗೆ ತಿಂಡಿ ಬಡಿಸಿ ತಾನೂ ತಿಂಡಿಗೆ ಕೂತಲು. ಇಬ್ಬರು ತಿಂಡಿ ಮುಗಿಸಿದ ನಂತರ ತನ್ನ ರೂಮಿಗೆ ಹೋದ ವಸಿಷ್ಠ ಅಷ್ಟೇ ವೇಗವಾಗಿ ಅದಿತಿಯನ್ನು ಕೂಗಿದನು. ಮಧ್ಯಾಹ್ನದ ಅಡುಗೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದ ಅದಿತಿ ಯಾಕೆ ಇವರು ಹೀಗೆ ಕೂಗ್ತಾ ಇದ್ದಾರೆ ಎಂದು ಹೋದಳು. ಏನ್ರಿ ಎಂದು ಕೇಳುವಾಗ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು ಅವಳನ್ನು ಗಟ್ಟಿಯಾಗಿ ತಬ್ಬಿ ಕೊರಣ ಒಳಗಡೆ ಮುಖ ಹುದುಗಿಸಿದವನು, ನಿನ್ನನ್ನು ಬಿಟ್ಟು ಆಫೀಸ್ಗೆ ಹೋಗೋಕ್ಕೆ ಮನಸ್ಸಿಲ್ಲ ಅದಿತಿ ಎಂದನು. ವಸಿಷ್ಠನ ಬೆನ್ನನ್ನು ಸವರುತ್ತಾ, ಹೀಗೆ ಅಂದ್ರೆ ಏನು ಚಂದವಸಿ, ಬೇಗ ಹೋಗಿ ಬೇಗ ಬನ್ನಿ ಆಯ್ತಾ ಎಂದು ಸಮಾಧಾನ ಮಾಡಿದಳು. ಆದರೂ ನೀನ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದನು. ನನಗೂ ಆಫೀಸ್ಗೆ ಬರೋಕ್ಕೆ ಆಸೇನೆ, ಆದರೆ ಮನೆಯಲ್ಲಿ ಅತ್ತೆ ಮಾವ, ಚಿಕ್ಕಪ್ಪ, ಚಿರು ಎಲ್ಲರಿಗೂ ಅಡುಗೆ ಮಾಡೋಕೆ ದಾನು ಅಮ್ಮನಿಗೆ ಕಷ್ಟ ಆಗ್ಬಹುದಲ್ವಾ? ಚಿರು ಮತ್ತು ಚಿಕ್ಕಪ್ಪ ಹೋದ ನಂತರ ಮನೆಯಲ್ಲಿ ನಾವೇ ತಾನೇ ಇರೋದು, ಆಗ ಬರ್ತೀನಿ ಎಂದರು.
ವಸಿಷ್ಠನಿಗೂ ಅದು ಒಪ್ಪಿಗೆಯೇ ಆಗಿತ್ತು. ಅದೂ ಅಲ್ಲದೆ ತನ್ನ ಮನೆಯವರ ಬಗ್ಗೆ ಅವಳು ತೋರುವ ಕಾಳಜಿಯನ್ನು ನೋಡಿ ಖುಷಿಪಟ್ಟವನು. ಅವಳ ಕೆನ್ನೆಗೆ ಗಟ್ಟಿಯಾಗಿ ತುಟಿಯೂರಿ ಐ ಲವ್ ಯು ಅದಿತಿ ಎಂದನು. ಐ ಟೂ ಲವ್ ಯು ವಸಿ, ಆದ್ರೆ ನೀವು ಹೀಗೆ ರೊಮ್ಯಾಂಟಿಕ್ ಆಗಿ ಇದ್ದರೆ ನಿಮ್ಮ ಕೆಲಸದ ಕತೆ ಗೋ ವಿಂದ, ಬೇಗ ಬೇಗ ತಯಾರಾಗಿ ಹೊರಡಿ ಚಲೋ ಎಂದು ಹೇಳಿ ಅವಳನ್ನು ದೂರ ಸರಿಸಿ ಅವನಿಗೆ ಕೋಟ್ ಹಾಕಿಕೊಳ್ಳಲು ಸಹಾಯ ಮಾಡಿದರೆ ಒಲ್ಲದ ಮನದಿಂದಲೇ ಆಫೀಸ್ ಕಡೆಗೆ ಮುಖ ಮಾಡಿದನು ವಸಿಷ್ಠ. ಆಫೀಸ್ಗೆ ಬಂದವನು ಮೂರ್ತಿ ಅವರನ್ನು ತನ್ನ ಕ್ಯಾಬಿನ್ಗೆ ಕರೆದು ಏನಾಯ್ತು ಅಂಕಲ್ ಎಂದು ಕೇಳಿದನು. ಅದಿತಿ ಮೂರ್ತಿಯವರ ತಂಗಿ ಮಗಳು ಎಂದು ತಿಳಿದಾಗಿನಿಂದ ಹೆಸರಿಟ್ಟು ಕರೆಯುವುದನ್ನು ಬಿಟ್ಟು ಆಫೀಸ್ನಲ್ಲಿ ಎಲ್ಲರ ಎದುರಿಗೆ ಸರ್ ಎನ್ನುತ್ತಿದ್ದನು. ಅವರಿಬ್ಬರೇ ಇದ್ದಾಗ ಅಂಕಲ್ ಎಂದು ಸಂಬೋಧಿಸುತ್ತಿದ್ದನು. ಅದೂ ವಸಿಷ್ಠ. ಲಂಡನ್ ಪ್ರಾಜೆಕ್ಟ್ನಲ್ಲಿ ಹಣದ ಮಾತುಕತೆ ಹೊಂದಾಣಿಕೆಯಾಗುತ್ತಿಲ್ಲ. ನಮ್ಮ ಪ್ರೈಸ್ಗೆ ಅವರು ಒಪ್ಪಿಕೊಳ್ಳುತ್ತಿಲ್ಲ. ಅವರ ಬಜೆಟ್ಗೆ ಒಪ್ಪಿಕೊಂಡ್ರೆ ನಮಗೆ 2 ಕೋಟಿ ಲಾಸ್ ಆಗತ್ತೆ ಎಂದರು. ಯಾಕಂದ್ರೆ ವಸಿಷ್ಠನ ಡ್ರೀಮ್ ಪ್ರಾಜೆಕ್ಟ್ ಇದಾಗಿತ್ತು. ಇದನ್ನು ಕೈಬಿಟ್ರೆ ಕಂಪನಿಗೆ ಲಾಸ್ ಆಗದೇ ಇದ್ದರು. ವಸಿಷ್ಠನ ಕನಸಿನ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗುತ್ತದೆ ಎಂದು ಮೂರ್ತಿಯವರು ಯೋಚನೆ ಮಾಡುತ್ತಿದ್ದರು. ಅಂಕಲ್, ನಮ್ಮ ಕೊಟೇಶನ್ಗೆ ಅವರು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಲೀವ್ ಇಟ್. ಕಡ್ಡಿ ತುಂಡು ಮಾರಿದ ಹಾಗೆ ಆಗೋದಿಲ್ಲ. ನಿಮ್ಮ ಬಜೆಟ್ಗೆ ಒಪ್ಪಿಗೆಯಾಗುವಂತಹ ಕಂಪನಿಯನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಹೇಳಿಬಿಡಿ. ನಮಗೆ ಲಾಸ್ ಮಾಡಿಕೊಂಡು ಅವರ ಪ್ರಾಜೆಕ್ಟ್ ಮಾಡುವಂತಹ ಯಾವ ಅವಶ್ಯಕತೆಯೂ ನಮಗಿಲ್ಲ. ಆ ರೀತಿ ನಾವೇ ತಗ್ಗಿ ಬಗ್ಗಿ ಪ್ರಾಜೆಕ್ಟ್ ಒಪ್ಪಿಕೊಂಡ್ರೆ ಮುಂದೆ ಇದಕ್ಕಿಂತ ಕಡಿಮೆ ಕೋಟ್ ಮಾಡಿರುವ ಪ್ರಾಜೆಕ್ಟ್ ನಮಗೆ ಕೊಡುತ್ತಾರೆ. ನಿಮಗೂ ಗೊತ್ತು ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಈ ಕಂಪನಿಯನ್ನು ಮೊದಲಿನ ಹಾಗೆ ಮಾಡಲು ಎಂದು. ಟಾಪ್ 5ರಲ್ಲಿ ನನ್ನ ಕಂಪನಿ ಇಲ್ಲದೇ ಇದ್ದರು ಟಾಪ್ 10ರಲ್ಲಿ ಒಂದು ಅಲ್ವಾ? ಹೇಳಿಬಿಡಿ, ಅವರಿಗೆ ಈ ಪ್ರಾಜೆಕ್ಟ್ ಆಗೋದಿಲ್ಲ ಎಂದು ಹೇಳಿದನು ವಸಿಷ್ಠ. ವಸಿಷ್ಠ, ಇದು ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತಲ್ವಾ ಎಂದು ಕೇಳಿದರು ಮೂರ್ತಿಯವರು. ಹೌದು ಅಂಕಲ್, ನಾನು MBA ಮುಗಿಸಿ ಇಂಟರ್ನ್ಶಿಪ್ ಮಾಡಿದ ಕಂಪನಿಯಿಂದ ಒಂದು ಪ್ರಾಜೆಕ್ಟ್ ಮುಗಿಸಿಕೊಟ್ಟು ಅವರು ಕಲಿಸಿಕೊಟ್ಟ ವಿದ್ಯೆಗೆ ಈ ರೀತಿಯಾದರೂ ಗುರುದಕ್ಷಿಣೆ ಕೊಡಬೇಕು ಎಂದುಕೊಂಡಿದ್ದೆ. ಆದರೆ ಅವರು ನಮ್ಮ ಒಳ್ಳೆತನವನ್ನು ಈ ರೀತಿ ಅವರ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾರೆ ಎಂದಾದರೆ ನಾನು ನೋಡಿಕೊಂಡು ಸುಮ್ಮನೆ ಇರೋಕೆ ಆಗತ್ತಾ, ನೀವೇ ಹೇಳಿ? ಅದೂ ಅಲ್ಲದೆ 2 ದಿನದಲ್ಲಿ ಜ್ಯುವೆಲಿ ಶಾಪ್ ಕೂಡ ಓಪನಿಂಗ್ ಇದೆ. ಅದನ್ನು ಹೋಲ್ಡ್ ಮಾಡಿ ನಾನು ಅದೆಷ್ಟು ಲಾಸ್ ಅನುಭವಿಸುತ್ತಾ ಇದ್ದೀನಿ ಎಂದು ನಿಮಗೆ ತಿಳಿಯದ ವಿಷಯವೇನಲ್ಲ. ಕಂಪನಿ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿ ಎಂದು ನನ್ನ ಫ್ರೆಂಡ್ಗೆ ಕೇಳಿದ್ದಕ್ಕೆ ಅವನು ಹೇಳಿದ್ದು ಒಂದೇ ಮಾತು, ನನ್ನ ತಂಗಿಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ಅವಳಿಗೂ ನಿನ್ನ ಆಫೀಸ್ನಲ್ಲೇ ಕೆಲಸ ಕಲಿಸಿಕೊಡು ಎಂದು ಕಂಡೀಷನ್ ಹಾಕಿದ್ದಾನೆ. ಇಂತಹ ಸಮಯದಲ್ಲಿ ನಾನು ಲಂಡನ್ ಪ್ರಾಜೆಕ್ಟ್, ಡ್ರೀಮ್ ಪ್ರಾಜೆಕ್ಟ್ ಎಂದು ಕೂತರೆ ಶೇರ್ ಮಾರ್ಕೆಟ್ನಲ್ಲಿ ನನ್ನ ಕಂಪನಿ ಧೂಳಿಪಟ ಆಗೋದು ಖಂಡಿತ. ಅದಕ್ಕೆ 2 ದಿನ ಸಮಯ ತೆಗೆದುಕೊಂಡು ನನ್ನ ಒಪಿನಿಯನ್ ಹೇಳ್ತೀನಿ ಎಂದು ಹೇಳಿದ್ದೇನೆ. ನನ್ನ ಜ್ಯುವೆಲಿ ಶಾಪ್ನ ಮೊದಲಿಗೆ ವಾರುಣಿಗೆ ಕೊಡೋಣ ಎಂದುಕೊಂಡೆ. ಆದರೆ ವಿಕಾಸ್ ಅದಕ್ಕೆ ಬಿಲ್ಕುಲ್ ಒಪ್ಪುತ್ತಿಲ್ಲ. ಹಾಗಾಗಿ ಅದನ್ನು ಅಪ್ಪನಿಗೆ ವಹಿಸೋಣ ಎಂದು ತೀರ್ಮಾನ ಮಾಡಿದ್ದೇನೆ. ವಾರುಣಿ ಕೂಡ ಅದರ ಆಗು ಹೋಗುಗಳನ್ನು ನೋಡಿಕೊಂಡು ಅಪ್ಪನಿಗೆ ಸಹಾಯ ಮಾಡಿಕೊಂಡು ಇರಲಿ ಎಂದು. ಅದರಲ್ಲಿ ಬರುವ ಹಣವನ್ನು ಅವರೇ ಇಟ್ಟುಕೊಳ್ಳಲಿ. ಈ ವಯಸ್ಸಿನಲ್ಲಿ ಅವರಿಗೂ ಮಗನ ಹತ್ತಿರ ಹಣ ಕೇಳಲು ಮುಜುಗರ ಆಗಬಾರದು ಎಂದು ಹೇಳಿದನು. ವಸಿಷ್ಠ, ನಮ್ಮ ಕಂಪನಿಯಲ್ಲಿ ಕೂಡ 6 ತಿಂಗಳು ಬಿಡುವಿಲ್ಲದಷ್ಟು ಪ್ರಾಜೆಕ್ಟ್ಸ್ಗಳು ಸಿಕ್ಕರೆ ನಾವು ಕೂಡ ಸುಧಾರಿಸಬಹುದು ಅಲ್ವಾ ಎಂದರು ಮೂರ್ತಿಯವರು. ಹೌದು ಅಂಕಲ್, ಈಗ ನಡೆಯುತ್ತಿರುವ ಪ್ರಾಜೆಕ್ಟ್ಗಳನ್ನು ಬಿಟ್ಟು 6 ತಿಂಗಳು ನಮಗೆ ಹೈ ಬಜೆಟ್ ಪ್ರಾಜೆಕ್ಟ್ ಸಿಗಬೇಕು ಎಂದರೆ ನಾನು ನನ್ನ ಫ್ರೆಂಡ್ನ ಪ್ರಪೋಸ್ನ ಒಪ್ಪಿಕೊಂಡು ಅವನ ತಂಗಿಯನ್ನು ಇಲ್ಲಿಗೆ ಕರೆಸಿಕೊಂಡು ನಂತರ ಮನೆಯ ಸಿಚುವೇಶನ್ ತಿಳಿಸಿ ಅವನಿಗೆ ಒಂದು ಫ್ಲ್ಯಾಟ್ನಲ್ಲಿ ಉಳಿಯುವ ಹಾಗೆ ಕನ್ವಿನ್ಸ್ ಮಾಡಬೇಕು ಎಂದನು. ಓಕೆ ವಸಿಷ್ಠ, ಹಾಗೆ ಮಾಡು. ನಾನು ಕೂಡ ಲಂಡನ್ ಪ್ರಾಜೆಕ್ಟ್ಗೆ ಆಗಲ್ಲ. ನಮ್ಮ ಕೊಟೇಶನ್ಗೆ ಕೊಡೋದಾದರೆ ಪ್ರಾಜೆಕ್ಟ್ನ ಮಾಡುತ್ತೇವೆ, ಇಲ್ಲದಿದ್ದರೆ ಬೇಡ, ಬೇರೆ ಕಂಪನಿಯನ್ನು ಹುಡುಕಿಕೊಳ್ಳಿ ಎಂದು ಹೇಳುತ್ತೇನೆ ಎಂದರು ಮೂರ್ತಿ. ಈಗಲೂ ಅವರಿಗೆ ವಸಿಷ್ಠನ ಡ್ರೀಮ್ ಪ್ರಾಜೆಕ್ಟ್ನ ಅಷ್ಟು ಸುಲಭವಾಗಿ ಬಿಡಲು ಮನಸ್ಸಿರಲಿಲ್ಲ. ಕೊನೆ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ ಎಂದು ಯೋಚಿಸಿ ಈ ಮಾತನ್ನ ಹೇಳಿದ್ದರು. ಆಯ್ತು ಅಂಕಲ್, ನಿಮ್ಮ ಆಸೆಗೆ ನಾನ್ಯಾಕೆ ಅಡ್ಡಿ ಮಾಡಲಿ? ಲಾಸ್ಟ್ ಚಾನ್ಸ್ ಅವರಿಗೆ ಕೊಡಿ ಎಂದನು ವಸಿಷ್ಠ. ನಿರೀಕ್ಷಿಸಿ ಒಳವು ಮೂಡದಿರಲು ಮನವು ಅರಳದು.